ದೂರದಲ್ಲಿ ಒಂದು ಕಾಡಿತ್ತಂತೆ. ಆ ಕಾಡಲ್ಲಿ ಒಂದು ಪುಟ್ಟ ಮನೆ ಇತ್ತಂತೆ. ಆ ಮನೆಯಲ್ಲಿ ಒಂದು ಸಂಸಾರ ವಾಸ ಮಾಡ್ತಾ ಇತ್ತಂತೆ. ಅದರಲ್ಲಿ ಆ ಮನೆ ಒಡತಿ ಹೆಸರು ಗಂಗಮ್ಮ ಅಂತ ಹೇಳಿ. ಆ ಗಂಗಮ್ಮನ ಗಂಡ ಗಂಗಣ್ಣ ಅಂತ ಹೇಳಿ ಇದ್ರಂತೆ. ಅವರಿಗೆ ಪುಟ್ಟದೊಂದು ಪಾಪು ಇತ್ತಂತೆ. ದಿನಾಗಲೂ ಗಂಗಣ್ಣ ಕೆಲಸದ ಮೇಲೆ ದೂರದ ಊರಿಗೆ ಹೋಗ್ತಾ ಇದ್ನಂತೆ. ಗಂಗಣ್ಣ ಕೆಲಸಕ್ಕೆ ಹೋಗಿದ ಬಳಿಕ ಮನೆಯಲ್ಲಿ ಗಂಗಮ್ಮ, ಪಾಪು ಮತ್ತವಳು ಒಂದು ಮುಂಗುಸಿಯನ್ನು ಪ್ರೀತಿಯಿಂದ ಸಾಕಿದ್ಲಂತೆ. ಆ ಮನೆಯಲ್ಲಿ ಪಾಪುವಿಗೆ ಆಟ ಆಡಕ್ಕಂತ ಹೇಳಿ ಬೇರೆ ಯಾವುದೇ ಆಟಿಕೆಗಳು ಇರಲಿಲ್ವಂತೆ. ಆ ಪಾಪುನ ಗಂಗಮ್ಮ ಮುಂಗುಸಿ ಜೊತೆನೇ ಆಟ ಆಡಿಸ್ತಾ ಇದ್ಲಂತೆ. ಆ ಪಾಪು ಮುಂಗುಸಿನ ನೋಡಿ ಖುಷಿ ಪಡ್ತಾ ಇತ್ತಂತೆ. ಹೀಗೆ ಇರಬೇಕಾದ್ರೆ ಒಂದು ದಿನ ಗಂಗಣ್ಣ ಕೆಲಸಕ್ಕೆ ಹೊರಟ ಮೇಲೆ ಮನೆಯಲ್ಲಿ ನೀರು ಖಾಲಿ ಆಗಿತ್ತಂತೆ. ಆಗ ಗಂಗಮ್ಮ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ಲಂತೆ. ಅವಳು ಹೊಳೆಗೆ ಹೋಗಿ ನೀರು ತರೋಣ ಅಂತ ಅಂದ್ಕೊಂಡಂತೆ. ಆಗ ಪಾಪು ಇನ್ನೂ ತೊಟ್ಟಿಲಲ್ಲಿ ಮಲ್ಗೆ ಇತ್ತಂತೆ. ಅವಳು ಯೋಚನೆ ಮಾಡಿ ಅವಳು ಪ್ರೀತಿಯಿಂದ ಸಾಕಿದ್ದ ಮುಂಗುಸಿಯನ್ನು ಕರೆದ್ಲಂತೆ. ಆ ಮುಂಗುಸಿ ಗಂಗಮ್ಮನ ಹತ್ತಿರ ಬಂತಂತೆ. ಗಂಗಮ್ಮ ಮುಂಗುಸಿಗೆ ಹೇಳಿದ್ಲಂತೆ, ಮನೆಯಲ್ಲಿ ನೀರು ಖಾಲಿಯಾಗಿದೆ, ನಾನು ಹೊಳೆಗೆ ಹೋಗಿ ನೀರು ತರೋ ತನಕ ನೀನು ತೊಟ್ಟಿಲ ಬಳಿನೇ ಇರಬೇಕು. ಪಾಪು ಇನ್ನೂ ಮಲಗಿದೆ, ನೀನು ಪಾಪುನ ಹುಷಾರಾಗಿ ನೋಡ್ಕೋತಾ ಇರಬೇಕು ಅಂತ ಪ್ರೀತಿಯಿಂದ ಮುಂಗುಸಿ ಹತ್ರ ಹೇಳಿದ್ಲಂತೆ. ಮುಂಗುಸಿನೂ ಒಪ್ಕೊಂತಂತೆ. ಗಂಗಮ್ಮ ನೀರು ತರಕ್ಕೆ ಅಂತ ಹೇಳಿ ಬಿಂದಿಗೆ ತಗೊಂಡು ಮನೆ ಬಾಗಿಲಿಂದ ಆಚೆ ಹೊರಟ್ಲಂತೆ. ಇದೇ ಸಮಯಕ್ಕೆ ಹೊಂಚು ಹಾಕ್ತಾ ಬೇಲಿಯಲ್ಲಿ ಒಂದು ಕರಿನಾಗ ಕಾಯ್ತಾ ಇತ್ತಂತೆ. ಗಂಗಮ್ಮ ನೀರಿಗೆ ಹೊರಟಿದ ತಕ್ಷಣ ರಭಸದಿಂದ ಬೇಗ ಬೇಗ ಒಂದೇ ನಿಮಿಷದಲ್ಲಿ ಮನೆ ಒಳಗೆ ಆ ಕರಿನಾಗ ಬಂದ್ಬಿಡ್ತಂತೆ. ಆ ಕರಿನಾಗ ಮನೆ ಒಳಗೆ ಬಂದು ತೊಟ್ಟಿಲ ಹತ್ರನೇ ಬರೋದನ್ನು ಆ ಮುಂಗುಸಿ ನೋಡ್ತಂತೆ. ಮುಂಗುಸಿಗೆ ಕೋಪ ರೋಷ ಎಲ್ಲ ಬಂದು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಆ ಹಾವು ಮನೆ ಒಳಗೆ ಬಂದಿದ್ದ ತಕ್ಷಣ ಆ ಹಾವಿನ ಮೇಲೆ ಜಗಳ ಶುರು ಮಾಡ್ತಂತೆ. ಆ ಹಾವನ್ನು ಸಿಟ್ಟಿನಿಂದ ಕಚ್ಚಿ ಜಗಳ ಮಾಡಿ ಅದನ್ನು ಸಾಯಿಸ್ತಂತೆ. ಆ ಜಗಳದಲ್ಲಿ ಹಾವು ತನ್ನ ಪ್ರಾಣನ ಕಳ್ಕೊಂತಂತೆ. ಮುಂಗುಸಿ ಹಾವನ್ನು ಸಾಯಿಸಿ ಪಾಪುನ ನಾನು ಕಾಪಾಡಿದೆ ಅಂತೇಳಿ ತುಂಬ ಖುಷಿ ಪಡ್ತಂತೆ. ಖುಷಿ ಪಡ್ತಾ ಇದ್ದ ಸಮಯದಲ್ಲಿ ಗಂಗಮ್ಮ ಬಿಂದಿಗೆ ತಗೊಂಡು ನೀರನ್ನು ತುಂಬಿಸ್ಕೊಂಡು ಹೊಳೆ ಕಡೆಯಿಂದ ಮನೆ ಕಡೆಗೆ ಬರ್ತಾ ಇದ್ಲಂತೆ. ಅವಳು ಬರಬೇಕಾದ್ರೆ ಅವಳಿನ ಕೈಬಳೆ ಸದ್ದು ಮುಂಗುಸಿಗೆ ಕೇಳಿಸ್ತಂತೆ. ಮುಂಗುಸಿ, ನಾನು ಹಾವನ್ನ ಸಾಯಿಸಿ ಪಾಪುನ ರಕ್ಷಣೆ ಮಾಡಿರೋದು ಗಂಗಮ್ಮನಿಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿ ಬಾಗಿಲ ಬಳಿ ಓಡೋಡಿ ಬರುತ್ತಂತೆ ಗಂಗಮ್ಮನಿಗೆ ಆ ವಿಷಯನ ತಲುಪಿಸೋದಕ್ಕೆ. ಆಗ ಗಂಗಮ್ಮ ಮನೆ ಹತ್ರ ಬಂದ್ಲಂತೆ. ಬಾಗಿಲ ಹತ್ರ ಬಾಯಲ್ಲಿ ರಕ್ತ ಜಿನುಗುತ್ತಿರುವ ಮುಂಗುಸಿಯನ್ನು ನೋಡ್ತಾಳಂತೆ. ನೋಡಿ ಅವಳಿಗೆ ಎದೆ ಝಲ್ ಅಂತಂತೆ. ಈ ಮುಂಗುಸಿಯನ್ನು ನಾನಿಷ್ಟು ಪ್ರೀತಿಯಿಂದ ಸಾಕಿದ್ದೆ, ನನ್ನ ಮಗುನ ನಾನು ನೀರು ತರೋವರೆಗೂ ಹುಷಾರಾಗಿ ನೋಡ್ಕೊ ಅಂತೇಳಿ ಮನೆ ಒಳಗೆ ಇದನ್ನು ಬಿಟ್ಟು ಹೋದೆ. ಇದು ನನ್ನ ಮಗುನ ಕಚ್ಚಿ ಅದಕ್ಕೆ ಅಪಾಯ ಮಾಡಿದೆ ಅಂತೇಳಿ ಅವಳು ಬೆಚ್ಚುತ್ತಾ ಆ ತೂಕವಾದ ತುಂಬಿದ ಬಿಂದಿಗೆಯನ್ನು ಆ ಮುಂಗುಸಿ ಮೇಲೆ ಜೋರಾಗಿ ಚಚ್ಚಿದಳಂತೆ.
ಚಚ್ಚಿ ಅಳುತ್ತಾ ಒಳಗೆ ಓಡಿ ಹೋದ್ಲಂತೆ. ಒಳಗೆ ಓಡಿ ಹೋಗಿ ತೊಟ್ಟಿಲನ್ನು ನೋಡ್ತಾಳಂತೆ. ಗಂಗಮ್ಮನ ಪಾಪು ನಗ್ತಾ ಮಲಗಿತ್ತಂತೆ. ಆಗ ಅವಳು ಏನಾಯಿತು ಅಂತೇಳಿ ಕೆಳಗಡೆ ಎಲ್ಲ ನೋಡಿದಾಗ ಅಲ್ಲಿ ಒಂದು ವಿಷಕಾರಿ ಕರಿ ನಾಗರ ಹಾವು ಸತ್ತು ಬಿದ್ದಿತ್ತಂತೆ. ಆ ಘಟನೆಯನ್ನು ನೋಡಿದ ತಕ್ಷಣ ಅವಳಿಗೆ ಅರ್ಥ ಆಯ್ತಂತೆ, ಮುಂಗುಸಿ ಹಾವನ್ನು ಸಾಯಿಸಿ ತನ್ನ ಮಗುನ ಕಾಪಾಡಿದೆ ಅಂತೇಳಿ. ಆದರೆ ಅವಳು ಅಷ್ಟೊತ್ತಿಗೆ ದುಡುಕು ಬುದ್ಧಿ ತೋರಿಸಿ ಆ ಮುಂಗುಸಿಯನ್ನು ಚಚ್ಚಿ ಸಾಯಿಸಿಬಿಟ್ಟಿರ್ತಾಳೆ. ಅವಳು ದುಡುಕಿದ ಬುದ್ಧಿಗೆ ತುಂಬ ದುಃಖ ಪಡ್ತಾಳೆ. ಆದರೆ ಅಷ್ಟರಲ್ಲಿ ಸಮಯ ಮೀರಿಬಿಟ್ಟಿರುತ್ತೆ. ಮುಂಗುಸಿ ಅದರ ಜೀವವನ್ನು ಕಳೆದುಕೊಂಡಿರುತ್ತೆ. ಆಗ ಗಂಗಮ್ಮ ಅನ್ಕೊತಾಳೆ, ನಾವು ಕೇಳಿದ್ದೂ ಸುಳ್ಳಾಗಬಹುದು, ನೋಡಿರೋದು ಸುಳ್ಳಾಗಬಹುದು. ನಿಧಾನಿಸಿ ಯೋಚನೆ ಮಾಡಿ ಅಲ್ಲಿ ಏನು ನಡೆದಿದೆ ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೆ ನಿಜ ಅರಿವಾಗತ್ತೆ. ಆಗ ನಾವು ಒಂದು ನಿರ್ಣಯಕ್ಕೆ ಬರಬೇಕು. ದುಡುಕಿ ಬುದ್ಧಿ ತೋರಿಸಿ ಈ ಥರ ಘಟನೆಗಳು ನಡಿಬಾರ್ದು ಅಂಥೇಳಿ ಅವಳು ಮನಸ್ಸಲ್ಲಿ ಅನ್ಕೋತಾಳಂತೆ.